ನೆಲಮಂಗಲ ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ನೆಲಮಂಗಲ ಮಾಜಿ ಹಾಲಿ ಶಾಸಕರುಗಳಿಗೆ ಸ್ತ್ರೀ ಕಂಟಕ ಆಗೋದು ಫಿಕ್ಸ್. ವಿಧಾನಸಭಾ ರಾಜಕಾರಣಕ್ಕೆ ಮಹಿಳಾ ಮಣಿಯ ಎಂಟ್ರಿ ಖಚಿತ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿದೆ ಮಾತುಕತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಫೀಲ್ಡ್ಗೆ ಇಳಿಯಲಿದ್ದಾರೆ ಆ ಮಹಿಳೆಯ ಕೈ ಹಿಡಿಯಲಿದ್ದಾರೆ ವಿಜಯಲಕ್ಷ್ಮಿ ಎಂದು ಕ್ಷೇತ್ರದಲ್ಲಿ ಚರ್ಚೆ. ಮಹಿಳೆಯರ ಎಂಟ್ರಿಯಿಂದ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆಯ ಅಲೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೂ ಮೊದಲೇ ಗ್ರ್ಯಾಂಡ್ ಎಂಟ್ರಿ. ಯಾರು ಆ ಮಹಿಳೆ? ಯಾವ ಪಕ್ಷದ ಚುನಾವಣೆ? ಏನಿದು ಸತ್ಯ ಮಿಥ್ಯ? ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ಹೆಜ್ಜೆ ಇಡಲು ಬಹುದೊಡ್ಡ ವೇದಿಕೆ ಸಜ್ಜು. ಈಗಾಗಲೇ ವೇದಿಕೆ ಸಿದ್ಧತೆಗೆ ಅಡಿಪಾಯ ಹಾಕಿರುವ ಪಕ್ಷದ ರಣಕಲ್ಲಿಗಳು. ಆಕೆಯ ಆಗಮನದಿಂದ ಮೂರು ಪಕ್ಷದಲ್ಲೂ ಶುರುವಾಗಲಿದೆ ಆತಂಕ. ಯಾರು ಆ ಮಹಿಳೆ? ಯಾವ ಪಕ್ಷದಿಂದ ಎಂಟ್ರಿ? ಏನಾಗ್ತಾ ಇದೆ ಕ್ಷೇತ್ರದಲ್ಲಿ? ಎಲ್ಲದಕ್ಕೂ ಶೀಘ್ರದಲ್ಲೇ ಸಾಕ್ಷಿ ಸಮೇತ ಉತ್ತರ ಗ್ಯಾರಂಟಿ. ಪಕ್ಷೇತರ ಅಭ್ಯರ್ಥಿಯಲ್ಲ, ಹೊಸ ಮುಖವಲ್ಲ, ಬೇರೆ ಊರಿನವರಂತೂ ಮೊದಲೇ ಅಲ್ಲ. ಪ್ರಮುಖ ಪಕ್ಷದ ರಾಜಕೀಯ ನಾಯಕನೊಬ್ಬನ ಪತ್ನಿಯ ಎಂಟ್ರಿಯಿಂದ ರಾಜಕೀಯ ತಲ್ಲಣ. ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲಿದೆ ಬಹಿರಂಗ ಉತ್ತರ. ವೀಕ್ಷಕರೇ, ನೆಲಮಂಗಲ ರಾಜಕಾರಣ ಪುರುಷ ಸಮಾಜ ರಾಜಕಾರಣವಾಗಿ ಸಂಪೂರ್ಣವಾಗಿ ಪುರುಷಮಯವಾಗಿದೆ. ಯಾವುದೇ ಪಕ್ಷದ ಮಹಿಳೆಯರಿಗೆ ಈ ಒಂದು ನೆಲಮಂಗಲ ರಾಜಕಾರಣದಲ್ಲಿ ಉನ್ನತ ಹುದ್ದೆಗಳಾಗಲಿ ಅಥವಾ ಉನ್ನತ ಸ್ಥಾನಮಾನಗಳಾಗಲಿ ಸಿಗ್ತಾ ಇಲ್ಲ. ಹೀಗಾಗಿ ಈ ವರ್ಷದ ಮುಂದಿನ 2028ರ ಚುನಾವಣೆ ನಡೆಯುತ್ತೆ. ಆ ಒಂದು ಚುನಾವಣೆಗೆ ಒಬ್ಬರು ಮಹಿಳೆ ಕ್ಷೇತ್ರದಲ್ಲಿ ಹೆಜ್ಜೆ ಇಡಲು ಈಗಾಗಲೇ ಸಜ್ಜಾಗಿದ್ದಾರೆ. ಇನ್ನೇನು ಸುಮಾರು 2-3 ತಿಂಗಳಲ್ಲಿ ಅವರು ಗ್ರ್ಯಾಂಡ್ ಎಂಟ್ರಿಯನ್ನು ಪಡೆಯಲಿದ್ದಾರೆ ಅನ್ನೋದು ಬಹುದೊಡ್ಡ ಮಾಹಿತಿ ರಾಜಕೀಯ ವಲಯದಲ್ಲಿ ಸಂಚಲನ ಎಬ್ಬಿಸದೇ ಇರೋದು. ಒಂದು ಕಡೆ JDS ಪಕ್ಷದಲ್ಲಿ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರ ಕೈಯಲ್ಲೂ ಚುನಾವಣೆ ಮಾಡಲಿಕ್ಕಾಗಲ್ಲ, ಶಾಸಕ ಶ್ರೀನಿವಾಸ್ ಅವರ ಎದುರುಗಡೆ ಚುನಾವಣೆ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು JDS ಪಾಳ್ಯದವರೇ ಒಂದು ಕಡೆ ಮಾತುಕತೆ ಆಡ್ತಾ ಇದ್ರೆ, ಮತ್ತೊಂದು ಕಡೆ ಬಿ ಜೆ ಪಿಯವ್ರದ್ದು ಮತ್ತೊಂದು ಕತೆ. ಅಟ್ಲೀಸ್ಟ್ JDSನವರು ಎದೆ ಕೊಟ್ಟು ಹೋರಾಟ ಅನ್ನೋದು ಮಾಡ್ತಾ ಇದ್ದಾರೆ ಕೆಲ JDS ನಾಯಕರು. ಆದರೆ BJP ಅವರು ಕಂಪ್ಲೀಟ್ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಫಿಕ್ಸ್ ಆಗಿದ್ದಾರೆ. ಈ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ BJP ಪಕ್ಷವು ಕೂಡ ಅಡಪತನವಾಗಿದೆ ಅಂತಲೇ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಒಂದು ಮಹಿಳಾ ಮಣಿ ಎಂಟ್ರಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಖಂಡಿತ. ಇದಂತೂ ಸತ್ಯ ಸುಳ್ಳು ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ. ನಮ್ಮ ವಾಹಿನಿಯಲ್ಲಿ ಯಾವತ್ತೂ ಕೂಡ ಇದುವರೆಗೂ ಸುಳ್ಳು ಪ್ರಸಾರ ಆಗಿಲ್ಲ. ಮತ್ತು ಯಾರನ್ನು ಮೆಚ್ಚಿಸಲಿಕ್ಕೋಸ್ಕರ ರಾಜ, ರಾಣಿ, ಸಿಂಹ, ಹುಲಿ ಎಂದು ಯಾವತ್ತೂ ಕೂಡ ನಾವು ಹೇಳಿಲ್ಲ. ಇದ್ದದ್ದನ್ನು ಇದ್ದಾಗೆ ಹೇಳಿದ್ದೀವಿ, ಸತ್ಯವನ್ನು ಜನತೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದು ಕೂಡ ಸತ್ಯ. ಇನ್ನೇನು 2-3 ತಿಂಗಳಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಮಹಿಳೆ ಎಂಟ್ರಿ ಕೊಡಲಿದ್ದಾರೆ. ಮತ್ತೊಂದು, ನಾನು ಕಾಂಗ್ರೆಸ್ ಬಗ್ಗೆ ಹೇಳಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಶಾಸಕರಿದ್ದು ಸರ್ಕಾರ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಾಸಕರೇನಿದ್ದಾರೆ ಶ್ರೀನಿವಾಸ್ ಅವರು, ಅವ್ರಿಗೂ ಕೂಡ ಒಂದು ವಿರೋಧಿ ಅಲೆ ಇದೆ. ಹೀಗಾಗಿ ಈಗ ಬರ್ತಾ ಇರ್ತಕ್ಕಂಥ ಮಹಿಳೆ ಯಾವ ಪಕ್ಷದಿಂದ ಬರ್ತಾರೆ ಅನ್ನೋದು ಒಂದು ಬಹುದೊಡ್ಡ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾವುದೇ ಪಕ್ಷದಿಂದಾದರೂ ಕೂಡ ಸರಿ, ಆ ಮಹಿಳೆ ಏನಾದರೂ ರಾಜಕಾರಣಕ್ಕೆ ಇಲ್ಲಿ ಎಂಟ್ರಿ ಕೊಟ್ಟರೆ, ಒಂದು ಪ್ರಭಾವಿ ರಾಜಕೀಯ ವ್ಯಕ್ತಿಯ ಪತ್ನಿ ಏನಿದ್ದಾರೆ ಆ ಮಹಿಳೆ ಏನಾದರೂ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ತಾಲೂಕಿನ ರಾಜಕಾರಣದ ಚಿತ್ರಣ ಬಹುದೊಡ್ಡದಾಗಿ ಬದಲಾವಣೆ